ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ರೆ ಆಕಾಶ್ ಪಾಟೀಲ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸ್ನಲ್ಲಿ BA 5ನೇ ಸೆಮಿಸ್ಟರ್ನಲ್ಲಿ ಬರ್ತಕ್ಕಂತಹ ಪೊಲಿಟಿಕಲ್ ಸೈನ್ಸ್ DSC 11 ಕರ್ನಾಟಕ ಸರ್ಕಾರ ಮತ್ತು ರಾಜಕೀಯ ಅಂತಕ್ಕಂಥದ್ದು. ಈ ಒಂದು DSC 11ನಲ್ಲಿ ಏನಪ್ಪ ಅಂತಂದ್ರೆ 1ರಿಂದ 6ನೇ ಅಧ್ಯಾಯದವರೆಗೆ ಅಂದ್ರೆ ಯಾವ್ಯಾವ ರೀತಿಯಾದಂಥ ಕ್ವಶನ್ಗಳು 5 ಅಂಕದ ಪ್ರಶ್ನೆಗಳು ಹಾಗೂ 10 ಅಂಕದ ಪ್ರಶ್ನೆಗಳು ಯಾವ ರೀತಿ ಬರ್ತವೆ, ಯಾವ ರೀತಿ ಬಂದರೆ ಯಾವ ರೀತಿ ಅದಕ್ಕೆ ಉತ್ತರಗಳನ್ನು ನಾವು ನೀಡಬೇಕು ಅಂತಕ್ಕಂಥದ್ದು ನಾವು ಇವತ್ತಿನ ಕ್ಲಾಸ್ನಲ್ಲಿ ನಾವು ತಿಳ್ಕೊಳ್ಳೋಣ. ಇಷ್ಟೇನಪ್ಪ ಅಂತಂದರೆ ಈ ಒಟ್ಟು ಏನಪ್ಪ ಅಂತಂದರೆ ಇವು ವೆರಿ ಇಂಪಾರ್ಟೆಂಟ್ ಆದಂಥ ಕ್ವಶನ್ಗಳು ಹಾಗೂ ಆನ್ಸರ್ಗಳಾಗಿರ್ತವೆ. ನೀವು ಸರಿಯಾದ ರೀತಿಯ ಓದಿದ್ದೆ ಆದಲ್ಲಿ ನಿಮಗೆ ಸರಿಯಾದ ಅಂಕಗಳು ದೊರೀತವೆ. ಬನ್ನಿ, ಮೊದಲನೇದಾಗಿ ಏನಪ್ಪ ಅಂತಂದ್ರೆ ರಾಜಕೀಯದ ಅರ್ಥ ನೋಡೋಣ. ಇಲ್ಲಿ ಮೊದಲನೇದಾಗಿ ರಾಜಕೀಯದ ಅರ್ಥ ನೋಡೋದಾದ್ರೆ, ರಾಜಕೀಯ ಎಂಬ ಕನ್ನಡ ಪದವು ಗ್ರೀಕ್ ಭಾಷೆಯ ಪಾಲಿಸ್ ಪದದಿಂದ ಉತ್ಪತ್ತಿಗೊಂಡಿದ್ದು ನಗರ ರಾಜ್ಯ ಎಂಬ ಅರ್ಥ ಇದು ಹೊಂದಿದೆ ಅಂತಕ್ಕಂಥದ್ದು. ಇನ್ನೊಂದು ನೋಡೋದಾದ್ರೆ, ಆಧುನಿಕವಾಗಿ ಸರ್ಕಾರಕ್ಕೆ ಸಂಬಂಧಿಸಿದ ದೈನಂದಿನ ಚಟುವಟಿಕೆಗಳನ್ನು ನಾವು ರಾಜಕೀಯ ಅಂತಕ್ಕಂಥದ್ದು ಕರಿತೇವೆ. ಇನ್ನು ರಾಜಕೀಯ ಅಂತಕ್ಕಂಥದ್ದು ಅಂದರೆ ಏನು ಅಂತ ಕೇಳಿದ್ರೆ, ರಾಜ್ಯವೆಂದು ಕರೆಯಲ್ಪಡುವ ನಿರ್ದಿಷ್ಟ ಭೌಗೋಳಿಕ ಘಟಕದಲ್ಲಿ ಜರುಗುವ ರಾಜಕೀಯ ಚಟುವಟಿಕೆಗಳು, ಪ್ರಕ್ರಿಯೆಗಳು ಅಥವಾ ಸಮಸ್ಯೆಗಳನ್ನು ಪ್ರತಿನಿಧಿಸುವ ಪರಿಕಲ್ಪನೆಯೇ ರಾಜಕೀಯ ಅಂತಕ್ಕಂಥದ್ದು. ಇನ್ನು ರಾಜಕೀಯದ ಸ್ವರೂಪ ಅಂತಕ್ಕಂಥದ್ದು ನಿಮ್ಗೆ ಏನಾದರೂ 5 ಅಂಕ ಅಥವಾ 10 ಅಂಕ ಮಾರ್ಕ್ಸಿಗೆ ಕೇಳಿದ್ರಪ್ಪ ಅಂತಂದ್ರೆ ಇಲ್ಲಿ ನಾವು ಇಟ್ಟು ಪಾಯಿಂಟ್ಸ್ ಹಾಕಿದ್ದೀನಿ. ಪಾಯಿಂಟ್ಸ್ ಇಟ್ಟು ಹಾಕಿ ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಟ್ಟರೆ ನಿಮ್ಗೆ 10 ಅಂಕ ಪ್ರಶ್ನೆಗೆ ಸರಿಯಾದ ಉತ್ತರ ದೊರೆಸಿದ್ರೆ 10 ಅಂಕ ನಿಮ್ಗೆ ಫಿಕ್ಸ್ ಆಗಿ ಬೀಳ್ತಾವ. ರಾಜಕೀಯದ ಸ್ವರೂಪ ಅಂತಕ್ಕಂಥದ್ದು ಕೇಳಿದ್ರೆ ಅದಕ್ಕೆ ಪಾಯಿಂಟ್ ಏನು ಹಾಕ್ಬೇಕಪ್ಪ ಅಂತಂದ್ರೆ, ಮೊದಲನೇದಾಗಿ ಸ್ವಾತಂತ್ರ್ಯೋತ್ತರ ಪರಿಕಲ್ಪನೆ ಅಂತಕ್ಕಂಥದ್ದು ಹಾಕಿ ಅದರ ಬಗ್ಗೆ ಸ್ವಲ್ಪ ವಿವರಣೆ ಕೊಡಬೇಕು. 2 ಏಕರೂಪತೆಯ ಕೊರತೆ. 3 ಕಾಂಗ್ರೆಸ್ ವಿರೋಧದ ಫಲ. 4 ಸಾಂಸ್ಕೃತಿಕ ಅಂಶಗಳ ತಳಹದಿ. 5 ಭಿನ್ನ ಮತದ ಬೆಂಬಲ. 6 ಅಂತಾರಾಜ್ಯ ವಿವಾದಗಳ ಪ್ರಭಾವ ಅಂತಕ್ಕಂಥ ಈ ಒಂದು 6 ಪಾಯಿಂಟ್ಗಳೇನಪ್ಪ ಅಂತಂದ್ರೆ ಈ ಒಂದು ರಾಜಕೀಯದ ಸ್ವರೂಪ ಅಂತಕ್ಕಂಥದ್ದು ಕೇಳಿದ್ರೆ ಅಷ್ಟು ನೀವು ಪಾಯಿಂಟ್ ಹಾಕಿ ಬರೆದ್ರಪ್ಪ ಅಂತಂದ್ರೆ ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಟ್ರಂದ್ರೆ ನಿಮಗೆ 5ರಿಂದ 10 ಅಂಕಗಳು ದೊರೀತವ. ಇನ್ನು ಎರಡನೇದಾಗಿ ರಾಜಕೀಯದ ಮಹತ್ವ ಅಂತಕ್ಕಂಥದ್ದು ನಿಮಗೆ ಏನಾದರೂ ಕೇಳಿದ್ರಪ್ಪ ಅಂತಂದ್ರೆ ಅಲ್ಲಿ ಏನು ಬರೀಬೇಕಪ್ಪ ಅಂತಂದ್ರೆ ಪಾಯಿಂಟ್ ಹೇಳಿದ್ರೆ, ಮೊದಲನೇದಾಗಿ ಅಧಿಕಾರ ವಿಕೇಂದ್ರೀಕರಣಕ್ಕೆ ಪೂರಕ ಅಂತಕ್ಕಂಥ ಮೊದಲನೇ ಪಾಯಿಂಟ್. ಸೆಕೆಂಡ್ ಒನ್ ಸರ್ವರ ಪ್ರಾತಿನಿಧ್ಯಕ್ಕೆ ಆಸ್ಪದ. 3 ನೀತಿಗಳ ಪರಿಣಾಮಕಾರಿ ಅನುಷ್ಠಾನ. ಆರ್ಥಿಕ ಅಭಿವೃದ್ಧಿಗೆ ಪ್ರಯತ್ನ. 5 ಸಾಂಸ್ಕೃತಿಕ ವೈವಿಧ್ಯತೆಗೆ ಆದ್ಯತೆ. 6 ಕಲ್ಯಾಣ ರಾಜ್ಯದ ಸ್ಥಾಪನೆ. 7 ರಾಷ್ಟ್ರೀಯ ಭದ್ರತೆಗೆ ಸಹಕಾರಿ. 8 ಸಂಪನ್ಮೂಲಗಳ ಸುಸ್ಥಿರ ಬಳಕೆ. 9 ಅಂತಾರಾಜ್ಯ ಸಂಬಂಧಗಳ ಸುಧಾರಣೆ. 10 ಸಹಕಾರಯುತ ಸಂಯುಕ್ತ ವ್ಯವಸ್ಥೆಗೆ ಆಸ್ಪದ ಅಂತಕ್ಕಂಥ ಈ ಒಂದು 10 ಪಾಯಿಂಟ್ಗಳೇನಪ್ಪ ಅಂತಂದ್ರೆ ರಾಜಕೀಯದ ಮಹತ್ವ ಅಂತಕ್ಕಂಥದ್ದು ಕೇಳಿದ್ರೆ 10 ಮಾರ್ಕ್ಸ್ ಏನಪ್ಪ ಅಂತಂದ್ರೆ ಫಿಕ್ಸ್ ಆಗಿ ಬೀಳುವಂಥ ಕ್ವಶನ್ಗಳಾಗಿರ್ತವೆ ಇವೆಲ್ಲ. ಅದಕ್ಕೆ ಈ ಒಂದು 10 ಪಾಯಿಂಟ್ ಹಾಕಿ ಅದ್ರ ಬಗ್ಗೆ ಸ್ವಲ್ಪ ನೀವು ವಿವರಣೆ ಏನಾದರೂ ಕೊಟ್ಟಿದ್ದೆ ಆದಲ್ಲಿ ಏನಪ್ಪ ಅಂತಂದ್ರೆ ನಿಮಗೆ ಇಲ್ಲಿ ಅಂಕಗಳು ಸರಿಯಾದ ರೀತಿಯಂಥ ಅಂಕಗಳು ದೊರೀತವ. ಇನ್ನು ಸೆಕೆಂಡ್ ಒನ್, ಮೈಸೂರಿನ ದೇಶೀಯ ಸಂಸ್ಥಾನದಲ್ಲಿ ಶಾಸಕಾಂಗದ ವಿಕಾಸ ಅಂತಕ್ಕಂಥದ್ದು ಏನಾದರೂ ಪ್ರಶ್ನೆ ಕೇಳಿದ್ರಪ್ಪ ಅಂತಂದ್ರೆ ಅಲ್ಲಿ ಏನಂದ್ರೆ ನೀವು ಪಾಯಿಂಟ್ ಏನು ಹಾಕ್ಬೇಕಂದ್ರೆ ಪ್ರಜಾಪ್ರತಿನಿಧಿ ಸಭೆಯ ಸ್ಥಾಪನೆ. 2 ಶಾಸನ ಪರಿಷತ್ತಿನ ಸ್ಥಾಪನೆ. 3 1923ರ ಶಾಸಕಾಂಗದ ಸುಧಾರಣೆ. 4 KR ಶ್ರೀನಿವಾಸ ಅಯ್ಯಂಗಾರ ಸಮಿತಿ. 5 1940ರ ಮೈಸೂರು ಸರ್ಕಾರ ಕಾಯ್ದೆ ಹಾಗೂ 1940ರ ಮೈಸೂರು ಸರ್ಕಾರ ಕಾಯ್ದೆ. ಪ್ರಜಾಪ್ರತಿನಿಧಿ ಸಭೆ ಮತ್ತು ಶಾಸನ ಪರಿಷತ್ತುಗಳ ರದ್ದತಿ. 7ನೇದಾಗಿ ಭಾರತ ಸಂವಿಧಾನದಡಿ ಮೈಸೂರು ಶಾಸಕಾಂಗ ಅಂತಕ್ಕಂಥ ಈ ಒಂದು 7 ಪಾಯಿಂಟ್ ಏನಪ್ಪ ಅಂತಂದ್ರೆ ಮೈಸೂರಿನ ದೇಶೀಯ ಸಂಸ್ಥಾನದಲ್ಲಿನ ಶಾಸಕಾಂಗದ ವಿಕಾಸಕ್ಕೆ ಇದಿಷ್ಟು ಹಾಕಿ ನೀವು ಅದರ ಬಗ್ಗೆ ವಿವರಣೆ ಮಾಡಿದ್ರೆ ನಿಮಗೆ 10 ಅಂಕಗಳು ದೊರೀತಾವ. ಇನ್ನು 6ನೇ ಪ್ರಶ್ನೆ, ಮೈಸೂರು ಪ್ರಜಾಪ್ರತಿನಿಧಿ ಸಭೆಯ ಅಧಿಕಾರ ಕಾರ್ಯಗಳು ಅಂತಕ್ಕಂಥದ್ದು ಏನಾದರೂ ಕೇಳಿದ್ರೆ ಅದಕ್ಕೇನು ಬರೀಬೇಕಪ್ಪ ಅಂತಂದ್ರೆ ಸಾರ್ವಜನಿಕ ಹಿತಾಸಕ್ತಿಯುಳ್ಳ ವಿಷಯಗಳನ್ನು ಕುರಿತಂತೆ ಚರ್ಚಿಸುವುದು ಅಂತಕ್ಕಂಥ ಪಾಯಿಂಟ್ ಹಾಕಬೇಕು. ಸೆಕೆಂಡ್ ಒನ್,
ಪ್ರಜೆಗಳ ಕುಂದುಕೊರತೆಗಳನ್ನು ಸರ್ಕಾರದ ಮುಂದಿಟ್ಟು ಪರಿಹಾರಗಳನ್ನು ಒದಗಿಸುವುದು. 3. ಆಡಳಿತ ಸೇವಾ ವರ್ಗಕ್ಕೆ ಅಗತ್ಯ ಸಲಹೆ ಮತ್ತು ಸಹಕಾರ ನೀಡುವುದು. 4. ಸಂಸ್ಥಾನದ ಮುಂಗಡ ಪತ್ರವನ್ನು ಕುರಿತು ಚರ್ಚೆ ನಡೆಸುವುದು. 5. ಮಹಾರಾಜರ ಪರಿಷತ್ತಿಗೆ ಆಯ್ಕೆಯಾಗಿ ಪ್ರಜಾಪರ ನಿರ್ಧಾರಗಳನ್ನು ಕೈಗೊಳ್ಳಲು ನೆರವಾಗುವುದು ಅಂತಕ್ಕಂಥ ಈ ಒಂದು 6ನೇ ಪ್ರಶ್ನೆಗೆ 5 ಈ ಪಾಯಿಂಟ್ಗಳು ಹಾಕಪ್ಪ ಅಂತಂದ್ರೆ ನಿಮಗೆ 5ರಿಂದ 10 ಅಂಕಗಳು ನಿಮಗೆ ಫಿಕ್ಸ್ ಆಗಿ ದೊರೀತವ. ಇನ್ನು 7ನೇ ಪ್ರಶ್ನೆ, ಮೈಸೂರು ದೇಶೀಯ ಸಂಸ್ಥಾನದಲ್ಲಿನ ಆಡಳಿತ ಅಂತಕ್ಕಂಥದ್ದು ನಿಮಗೆ ಏನಾದರೂ ಪ್ರಶ್ನೆ ಕೇಳಿದ್ರಪ್ಪ ಅಂತಂದ್ರೆ ಅದಕ್ಕೆ ಪಾಯಿಂಟ್ ಏನು ಹಾಕಿ ಬರೀಬೇಕಪ್ಪ ಅಂತಂದ್ರೆ ವಿಜಯನಗರದ ಸಾಮಂತರಾಗಿ ಆಡಳಿತ 1ನೇ ಪಾಯಿಂಟ್. 2. ಸ್ವತಂತ್ರ ಮೈಸೂರು ಸಂಸ್ಥಾನದ ಆಡಳಿತ. 3. ಸಂವಿಧಾನದ ಮೂಲಕ ಆಡಳಿತ. 4. ಅನ್ಯರ ಅಧೀನದಲ್ಲಿ ಆಡಳಿತ. 5. ಬ್ರಿಟಿಷ್ ಕಮಿಷನರ್ಗಳ ಆಡಳಿತ. 6. ಮಾದರಿ ಮೈಸೂರು ಆಡಳಿತ. 7. ಮೈಸೂರು ಸಂಸ್ಥಾನದ ಆಡಳಿತದಂತೆ ಅಂತಕ್ಕಂಥದ್ದು ಒಂದು 7 ಪಾಯಿಂಟ್ ಏನಪ್ಪಾ ಅಂತಂದ್ರೆ ಈ ಒಂದು ಮೈಸೂರು ದೇಶೀಯ ಸಂಸ್ಥಾನದಲ್ಲಿನ ಆಡಳಿತದಲ್ಲಿ ಬರ್ತಕ್ಕಂಥದ್ದು. ಇನ್ನು 8ನೇ ಪ್ರಶ್ನೆ, ಚಿಕ್ಕದೇವರಾಜನ ಆಡಳಿತಾತ್ಮಕ ಸಾಧನೆಗಳು ಯಾವ ರೀತಿ ಇದಾವೆ ಅಂತಕ್ಕಂಥದ್ದು ನೋಡೋದಾದ್ರೆ ಮೊದಲನೇದಾಗಿ ರಾಜಧಾನಿಯಲ್ಲಿ 18 ಶಾಖೆಗಳನ್ನು ಮುಖ್ಯ ಆಡಳಿತ ಕಚೇರಿ ಸ್ಥಾಪಿಸಿದರು. 2. ಜನರು ಮೋಸ ಹೋಗದಂತೆ ಆಡಳಿತ ಮತ್ತು ಮಾರಾಟಗಳ ನಿಯಮ ರೂಪಿಸಿದರು. 3. ಆಡಳಿತದಲ್ಲಿ ಲಂಚಗೋಳಿತವನ್ನು ತಡೆಯಲು ಕ್ರಮಗಳನ್ನು ಕೈಗೊಂಡರು. ಬೆಂಗಳೂರನ್ನು ಗುತ್ತಿಗೆಗೆ ಪಡೆದಿದ್ದರು. ಕಾವೇರಿ ನದಿಗೆ ಅಡ್ಡಲಾಗಿ ಅಣೆಕಟ್ಟು ನಿರ್ಮಿಸಿ ಕೃಷಿಗೆ ನೀರು ಒದಗಿಸಿದರು. ಆಡಳಿತದಲ್ಲಿ ಮಿತವ್ಯಯ ಸಾಧಿಸಿ ಭಾರೀ ನಿಧಿಯನ್ನು ಏನಪ್ಪಾ ಅಂತಂದ್ರೆ ಕೂಡಿಟ್ಟನು. 7ನೇದಾಗಿ ಅಂಚೆ ವ್ಯವಸ್ಥೆಯನ್ನು ಸ್ಥಾಪಿಸಿದರು ಅಂತಕ್ಕಂಥ ಈ ಒಂದು ಚಿಕ್ಕ ದೇವರಾಜನ ಜನಮುಖ್ಯದಲ್ಲಿ ಆಡಳಿತದಲ್ಲಿ ಸಾಧನೆಗಳು ಇವೆಲ್ಲ ಆದವ. ಇನ್ನು 9ನೇ ಪ್ರಶ್ನೆ, ಮೈಸೂರು ರಾಜ್ಯ ಪುನರ್ರಚನೆ ಸಂಘಟನೆ ಕಾರಣವಾದ ಬೆಳವಣಿಗೆಗಳು ಯಾವುವು ಅಂತಕ್ಕಂಥ ನಿಮಗೆ ಏನಾದರೂ ಕ್ವಶನ್ಗಳು ಕೇಳಿದ್ರಪ್ಪ ಅಂತಂದ್ರೆ ಯಾವ್ಯಾವ ಬೆಳವಣಿಗೆ ಕಾರಣ ನೋಡೋದಾದ್ರೆ ಮೊದಲನೇದಾಗಿ ಧರ್ ಆಯೋಗ, ಪ್ರತಿ ಸದಸ್ಯ JVP ಸಮಿತಿ, ಆಂಧ್ರ ಪ್ರದೇಶದ ರಚನೆಗಾಗಿ ಪೊಟ್ಟಿ ಅಂದರೆ ಶ್ರೀರಾಮನು ಉಪವಾಸ. 4. ವಾಂಚು ಸಮಿತಿ. 5. ಅದರಗುಂಚಿ ಶಂಕರಗೌಡ ಪಾಟೀಲ್ ಉಪವಾಸ ಸತ್ಯಾಗ್ರಹ. 6. ಹುಬ್ಬಳ್ಳಿ ಗಲಭೆ. 7. ರಾಜ್ಯ ಪುನರ್ವಿಂಗಡನಾ ಆಯೋಗದ ರಚನೆ. 8. ರಾಜ್ಯ ಪುನರ್ವಿಂಗಡನಾ ಆಯೋಗಕ್ಕೆ ಕನ್ನಡಿಗರ ಮನವಿ. 9. ಮೈಸೂರು ರಾಜ್ಯದ ಪುನರ್ ಸಂಘಟನೆ ಕುರಿತಂತೆ ರಾಜ್ಯಗಳ ಪುನರ್ವಿಂಗಡನಾ ಆಯೋಗದ ಶಿಫಾರಸುಗಳು ಏನಪ್ಪಾ ಅಂತಂದ್ರೆ ಈ ಒಂದು 9 ಪಾಯಿಂಟ್ ಏನಪ್ಪಾ ಅಂತಂದ್ರೆ ಒಂದು 9ನೇ ಪ್ರಶ್ನೆಗೆ ಅಂದ್ರೆ ಮೈಸೂರು ರಾಜ್ಯ ಪುನರ್ರಚನೆ ಸಂಘಟನೆಗೆ ಕಾರಣವಾದ ಬೆಳವಣಿಗೆಗಳು ಯಾವ ರೀತಿ ಇದಾವೆ ಅಂತಕ್ಕಂಥದ್ದು ಬರೀಬಹುದಾಗ್ತದ. ಇನ್ನೇನಪ್ಪಾ ಅಂತಂದ್ರೆ 10ನೇ ಪ್ರಶ್ನೆ ಆದಂಥದ್ದು ಮೈಸೂರು ರಾಜ್ಯದ ಪುನರ್ ಸಂಘಟನೆ ಸೇರ್ಪಡೆಗೊಳಿಸಲು ಪ್ರದೇಶಗಳು ಅಂತಕ್ಕಂಥದ್ದು ನಿಮಗೆ ಏನಾದರೂ ಕ್ವಶನ್ ಕೇಳಿದ್ರಪ್ಪ ಅಂತಂದ್ರೆ ಇಲ್ಲಿ ಏನು ಬರೀಬೇಕಂದ್ರೆ ಬಳ್ಳಾರಿ ಜಿಲ್ಲೆ, ಬಳ್ಳಾರಿ, ಸಿರುಗುಪ್ಪ, ಹೊಸಕೋಟೆ ತಾಲೂಕುಗಳಲ್ಲಿ ಹೊರತುಪಡಿಸಿ ಅಸ್ತಿತ್ವದಲ್ಲಿರುವ ಸಮಗ್ರ ಮೈಸೂರು ರಾಜ್ಯ ಅಂತಕ್ಕಂಥದ್ದು. ಇನ್ನು ಬಾಂಬೆ ಪ್ರಾಂತ್ಯದ ಧಾರವಾಡ, ವಿಜಯಪುರ, ಉತ್ತರ ಕನ್ನಡ ಮತ್ತು ಚಾಂದಗಢ ತಾಲೂಕು ಹೊರತುಪಡಿಸಿ ಬೆಳಗಾವಿ ಜಿಲ್ಲೆಗಳು. 3. ರಾಯಚೂರು, ಗುಲ್ಬರ್ಗ, ದಕ್ಷಿಣ ಕನ್ನಡ, ಕೊಡಗು ಜಿಲ್ಲೆಗಳು. 4. ಮದ್ರಾಸ್ ರಾಜ್ಯದ ಕೊಯಮತ್ತೂರು ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಅಂತಕ್ಕಂಥ ಈ ಒಂದು 4 ಏನಪ್ಪಾ ಅಂತಂದ್ರೆ ಈ ಮೈಸೂರು ರಾಜ್ಯದ ಪುನರ್ ಸಂಘಟನೆದಲ್ಲಿ ಏನಪ್ಪಾ ಅಂದ್ರೆ ಸೇರ್ಪಡೆಗೊಳ್ಳುವ ಪ್ರದೇಶಗಳಾಗಿರ್ತಾವ. ಇನ್ನು 11ನೇ ಪ್ರಶ್ನೆ, ಇಲ್ಲಿ ಕರ್ನಾಟಕ ಏಕೀಕರಣಕ್ಕೆ ಕಾರಣವಾದ ಚಳುವಳಿಗಳು ಅಂತಕ್ಕಂಥದ್ದು ನಿಮಗೆ ಏನಾದರೂ ಕ್ವಶನ್ ಕೇಳಿದ್ರಪ್ಪ ಅಂತಂದ್ರೆ ಅಂದ್ರೆ ಕೇಳ್ತಾರಪ್ಪ ಅಂತಂದ್ರೆ ಈ ಒಂದು ಫಿಕ್ಸ್ ಆಗಿ ಬೀಳುವಂಥ ಈ ಕರ್ನಾಟಕ ಏಕೀಕರಣದಲ್ಲಿ ಐತಿ. ಅದರಲ್ಲಿ ಏನಪ್ಪಾ ಅಂತಂದ್ರೆ ಮೊದಲನೇದಾಗಿ ಏನು ಬರೀಬೇಕಂದ್ರೆ ಕನ್ನಡ ಪತ್ರಿಕೆಗಳ ಪ್ರಕಟಣೆ, ನಾಯಕರ ಪ್ರಜ್ಞಾಪೂರ್ವಕ ಪ್ರಯತ್ನಗಳು. 3. ಸಂಘ ಸಂಸ್ಥೆಗಳ ಸ್ಥಾಪನೆ. 4. ಕನ್ನಡ ಗೀತೆಗಳ ಪ್ರಭಾವ. 5. ಭಾಷಾಧಾರಿತ ರಾಜ್ಯ ರಚನೆಗೆ ದೊರೆತ ಬೆಂಬಲ. 6. ಕನ್ನಡ ಭಾಷಿಕರ ಪರಿಸ್ಥಿತಿ. 7. ಸಂವಿಧಾನಾತ್ಮಕ ತಿದ್ದುಪಡಿ. ಈ ಒಂದು 9 ಪಾಯಿಂಟ್ ಏನಪ್ಪಾ ಅಂತಂದ್ರೆ ಕರ್ನಾಟಕ ಏಕೀಕರಣಕ್ಕೆ ಕಾರಣವಾದಂಥ ಚಳುವಳಿಗೆ ಇವು 9 ಪಾಯಿಂಟ್ ಹಾಕಿ ಬರೆದ್ರಪ್ಪ ಅಂತಂದ್ರೆ ನಿಮಗೆ ಸರಿಯಾದ ಅಂಕಗಳು ದೊರೀತಾವ. ಇನ್ನು 12ನೇ ಪ್ರಶ್ನೆ, ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪಾತ್ರ ಅಂತಕ್ಕಂಥದ್ದು ನಿಮಗೆ ಏನಾದರೂ ಕ್ವಶನ್ ಕೇಳಿದ್ರಪ್ಪ ಅಂತಂದ್ರೆ
ಅದಕ್ಕೆ ಯಾವ ರೀತಿ ಆನ್ಸರ್ಗಳು ಪಾಯಿಂಟ್ಗಳು ಬರೆದು ವಿವರಣೆ ಕೊಡಬೇಕಂದ್ರೆ, ಮೊದಲನೇದಾಗಿ ಕನ್ನಡ ಪರವಾದ ಉದ್ದೇಶಗಳು, 2 ಪತ್ರಿಕೆಗಳ ಪ್ರಕಟಣೆ, 3 ಪುಸ್ತಕಗಳ ಪ್ರಕಟಣೆ, 4 ನಾಡ ಹಬ್ಬಕ್ಕೆ ಚಾಲನೆ, 5 ಸಾಂಸ್ಕೃತಿಕ ಚಟುವಟಿಕೆಗಳ ವಿಸ್ತರಣೆ, 6 ವಿವಿಧ ಗೊತ್ತುವಳಿಗಳ ಅಂಗೀಕಾರ ಅಂತಕ್ಕಂಥದ್ದು. ಇನ್ನು 13ನೇ ಪ್ರಶ್ನೆ, ಕರ್ನಾಟಕದ ಏಕೀಕರಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪಾತ್ರ ಅಂತಕ್ಕಂಥದ್ದು ಕೇಳಿದ್ರೆ ಇದು 5 ಮಾರ್ಕ್ಸಿಗೆ ಬೀಳುವಂಥ ಪ್ರಶ್ನೆ ಆಗಿರ್ತೈತಿ. ಇಲ್ಲೇನಾದ್ರೆ ಮೊದಲನೇದಾಗಿ ಕನ್ನಡ ಭಾಷೆಯ ಪ್ರಚಾರ, ಸಾಹಿತ್ಯಿಕ ಪುನರ್ಜೀವನ, ಏಕೀಕರಣದ ಪ್ರತಿಪಾದನೆ, ಸಾಂಸ್ಕೃತಿಕ ಅಸ್ಮಿತೆಯ ರಚನೆ ಅಂತಕ್ಕಂಥ 4 ಪಾಯಿಂಟ್ ಹಾಕಿ ಬರೆದ್ರಪ್ಪ ಅಂತಂದ್ರೆ ನಿಮಗೆ 5 ಮಾರ್ಕ್ಸ್ ಫಿಕ್ಸ್. ಇನ್ನು 14ನೇ ಪ್ರಶ್ನೆ, ಕರ್ನಾಟಕತ್ವಕ್ಕೆ ಆಲೂರು ವೆಂಕಟರಾಯ ಅವರ ಉಪಕ್ರಮಗಳು ಅಂತಕ್ಕಂಥದ್ದು. ಇಲ್ಲಿ ಮೊದಲನೇದಾಗಿ ಏನು ಬರೀಬೇಕಂದ್ರೆ, ಕರ್ನಾಟಕದ ಗತವೈಭವದ ಮನವರಿಕೆಗೆ ಪ್ರಯತ್ನ, 2 ರಾಷ್ಟ್ರೀಯ ಶಾಲೆಗಳ ಸ್ಥಾಪನೆ, 3 ಕರ್ನಾಟಕದ ಏಕೀಕರಣದ ಹೋರಾಟಕ್ಕೆ ಬೆಂಬಲ, 4 ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆಗೆ ಪ್ರೇರಣೆ, 5 ಸಾಹಿತ್ಯ ಸೇವೆಗೆ ಪ್ರಯತ್ನ, 6 ಸಂಶೋಧನೆಗಳಿಗೆ ಒಲವು ಅಂತಕ್ಕಂಥ ಈ ಒಂದು 6 ಪಾಯಿಂಟ್ಗಳು ಹಾಕಿ ನೀವು ಏನಾದರೂ ಬರೆದಿಯಾದಲ್ಲಿ ನಿಮಗೆ 5ರಿಂದ 10 ಅಂಕಗಳು ದೊರೀತಾವ. 15ನೇ ಪ್ರಶ್ನೆ, ಕರ್ನಾಟಕತ್ವ ಡೆಪ್ಯೂಟಿ ಚನ್ನಬಸಪ್ಪನವರ ಕೊಡುಗೆಗಳು ಅಂತಕ್ಕಂಥದ್ದು. ಇಲ್ಲಿ ಯಾವ ಕೊಡುಗೆಗಳು ಬಂದಾವಂದ್ರೆ, ಮೊದಲನೇ ಕೊಡುಗೆ ಕನ್ನಡ ಭಾಷೆಯಲ್ಲಿ ಶಿಕ್ಷಣಕ್ಕೆ ಪ್ರಯತ್ನ, ಕನ್ನಡ ಸಾಹಿತ್ಯಕ್ಕೆ ಪ್ರೋತ್ಸಾಹ, ಕನ್ನಡ ಪತ್ರಿಕೋದ್ಯಮಕ್ಕೆ ಬೆಂಬಲ, ಸಾಂಸ್ಕೃತಿಕ ಪುನರುಜ್ಜೀವನಕ್ಕೆ ಒಲವು ಅಂತಕ್ಕಂಥದ್ದು. ಇನ್ನು 16ನೇ ಪ್ರಶ್ನೆ, ಗುಡ್ಲೆಪ್ಪ ಹಳ್ಳಿಕೆರೆಯವರ ಕೊಡುಗೆಗಳು ಅಂತಕ್ಕಂಥದ್ದು ಕೇಳಿದ್ರೆ, ಮೊದಲನೇದಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿ, ಗ್ರಾಮೀಣ ಅಭಿವೃದ್ಧಿಗೆ ಪ್ರೋತ್ಸಾಹ, ಸಮಾಜ ಸೇವೆಗೆ ಪ್ರಯತ್ನ, ಗುರುಕುಲ ಮಾದರಿ ಶಿಕ್ಷಣಕ್ಕೆ ಒಲವು ಅಂತಕ್ಕಂಥದ್ದು. ಇನ್ನು 17ನೇ ಪ್ರಶ್ನೆ, ಸಿದ್ದಪ್ಪ ಕಂಬಳಿಯವರ ಕೊಡುಗೆಗಳು ಅಂತ ಕೇಳಿದ್ರೆ, ಮುಂಬೈ ಕರ್ನಾಟಕದಲ್ಲಿ ಕನ್ನಡಿಗರ ಪ್ರಾತಿನಿಧ್ಯ, 2 ಕನ್ನಡಿಗರ ಶಿಕ್ಷಣಕ್ಕೆ ಪ್ರೋತ್ಸಾಹ, 3 ಕರ್ನಾಟಕದ ಏಕೀಕರಣಕ್ಕೆ ಪ್ರಯತ್ನ, 4 ಹಿಂದುಳಿದ ವರ್ಗಗಳ ಕನ್ನಡಿಗರ ಕಲ್ಯಾಣಕ್ಕೆ ಒಲವು ಅಂತಕ್ಕಂಥ ಈ ಒಂದು 4 ಪಾಯಿಂಟ್ ಹಾಕಿ ಬರ್ತಾರಪ್ಪ ಅಂತಂದ್ರೆ ನಿಮಗೆ 5ರಿಂದ 10 ಮಾರ್ಕ್ಸ್ ಫಿಕ್ಸ್ ಆಗಿ ಬರ್ತಾವ. ಇನ್ನು 18ನೇ ಪ್ರಶ್ನೆ, ಹರ್ಡೇಕರ್ ಮಂಜಪ್ಪನವರ ಸಾಧನೆಗಳು. ಆಲಮಟ್ಟಿಯಲ್ಲಿ ಶಿಕ್ಷಣ ಸಂಸ್ಥೆಯ ಸ್ಥಾಪನೆ ಮಾಡಿದ್ರು, ಹುಬ್ಬಳ್ಳಿಯಲ್ಲಿ ಸತ್ಯಾಗ್ರಹ ಸಮಾಜದ ಸಂಘಟನೆ, ಮತ್ತು ಇಲ್ಲೇನಪ್ಪ ಅಂದ್ರೆ ಈ ಒಂದು ದುರ್ಜನಗಳ ನಿರ್ಮೂಲಕ್ಕೆ ದೇಶಿ ಚಳುವಳಿಗಳ ಆರಂಭ, 1935ರಲ್ಲಿ ಅಕ್ಕ ಮಹಾದೇವಿಯರ ಜಯಂತಿ ಆಚರಣೆಗೆ ಚಾಲನೆ, 1923ರಲ್ಲಿ ತುಂಗಭದ್ರಾ ನದಿ ತೀರದಲ್ಲಿ ಸತ್ಯಾಗ್ರಹ ಆಶ್ರಮ ಸ್ಥಾಪನೆ, 6 ಬಸವೇಶ್ವರ ಸೇನಾದಳ ಸಂಘಟನೆ ಅಂತಕ್ಕಂಥ ಈ ಒಂದು 6 ಪಾಯಿಂಟ್ ಏನಪ್ಪ ಅಂತಂದ್ರೆ ಹರ್ಡೇಕರ್ ಮಂಜಪ್ಪನವರ ಸಾಧನೆಗಳಾಗಿರ್ತವ. ಇನ್ನು 19ನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ಪ್ರಬಲ ಜಾತಿಯ ಗುಣಲಕ್ಷಣಗಳು ಯಾವ ರೀತಿ ಇದಾವೆ ಅಂತಕ್ಕಂಥ ನೋಡೋದಾದ್ರೆ, ಮೊದಲನೇದಾಗಿ ಜಾತಿ ಶ್ರೇಣಿಯಲ್ಲಿ ಉನ್ನತ ಸ್ಥಾನ, 2 ರಾಜಕೀಯ ಪ್ರಾಬಲ್ಯ, 3 ಆರ್ಥಿಕ ಪ್ರಾಬಲ್ಯ, 4 ಜನಸಂಖ್ಯಾ ಪ್ರಾಬಲ್ಯ, 5 ಸಾಂಸ್ಕೃತಿಕ ಪ್ರಾಬಲ್ಯ, 6 ಶಿಕ್ಷಣ ಮತ್ತು ಸಾರ್ವಜನಿಕ ಉದ್ಯೋಗದ ಪ್ರಾಬಲ್ಯ. ಇನ್ನು 20ನೇ ಪ್ರಶ್ನೆ, ಪ್ರಬಲ ಜಾತಿಯ ಪರಿಣಾಮಗಳು ಅಂತಕ್ಕಂಥದ್ದು ಏನಾದರೂ ಕ್ವಶನ್ ಕೇಳಿದ್ರಪ್ಪ ಅಂತಂದ್ರೆ, ಇಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆಗಳ ಶಾಶ್ವತಗೊಳಿಸುತ್ತವೆ ಅಂತಕ್ಕಂಥದ್ದು ಮೊದಲನೇದಾಗಿ ಬರೀಬೇಕಾಗ್ತದೆ. ಇನ್ನು 2ನೇದಾಗಿ ಬರೀಬೇಕಪ್ಪ ಅಂತಂದ್ರೆ, ಇಲ್ಲಿ ಅಂಚಿನಲ್ಲಿರುವ ಜಾತಿಗಳಲ್ಲಿ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಗಳನ್ನು ನಿರಾಕರಿಸುತ್ತವೆ. 3 ಪ್ರಬಲ ಜಾತಿಗಳು ಹೊಂದಿರುವ ಸಂಪನ್ಮೂಲಗಳು ಅಂದರೆ ಭೂಮಿ ಮತ್ತು ರಾಜಕೀಯ ಅಧಿಕಾರಗಳ ಮೇಲಿನ ವಿವಾದಗಳು ಸಾಮಾಜಿಕ ಅಶಾಂತಿ ಮತ್ತು ಹಿಂಸಾಚಾರಕ್ಕೆ ಕಾರಣವಾದವು. 4 ಪ್ರಬಲ ಜಾತಿಗಳು ಸಾಮಾಜಿಕ ಶ್ರೇಣಿ ವ್ಯವಸ್ಥೆಯನ್ನು ಬಲಪಡಿಸಿ ಅಂಚಿನಲ್ಲಿರುವ ಸಮುದಾಯಗಳ ತಾರತಮ್ಯ ಮತ್ತು ಹೊರಗಿಡುವಿಕೆಯ ಕಾರಣವಾಗುತ್ತೈತಿ. ಇನ್ನು 5ನೇದಾಗಿ ಪ್ರಬಲ ಜಾತಿಗಳ ಪ್ರಭಾವವು ಕೆಲವೊಮ್ಮೆ ಅಂತರ್ಜಾತಿ ಸಂಘರ್ಷಗಳಿಗೆ ಕಾರಣವಾಗಬಹುದು ಅಂತಕ್ಕಂಥ ಈ ಒಂದು 20ನೇ ಪ್ರಶ್ನೆ ಏನಪ್ಪ ಅಂತಂದ್ರೆ ಪ್ರಬಲ ಜಾತಿಯ ಪರಿಣಾಮಗಳಿಗೆ ಉತ್ತರಗಳಂತ ಹೇಳ್ಬೋದು. ನಾ ಇಲ್ಲಿವರೆಗೆ ಹೇಳಿದೇನಪ್ಪ ಅಂತಂದ್ರೆ 1ರಿಂದ 6ನೇ ಅಧ್ಯಾಯದವರೆಗೆ ಮಾತ್ರ ಏನಪ್ಪ ಅಂತಂದ್ರೆ 5ರಿಂದ 10 ಅಂಕದ ಪ್ರಶ್ನೆಗಳಿಗೆ ಯಾವ ರೀತಿಯಾದಂಥ ಉತ್ತರಗಳು ಅಂದ್ರೆ ಪಾಯಿಂಟ್ಗಳು ಹಾಕಿ ನಾ ಪಾಯಿಂಟ್ಗಳು ಕೊಟ್ಟಿದ್ದೀನಿ. ಈ ಪಾಯಿಂಟ್ಗಳು ನೋಡ್ಕೊಂಡು ಹೋಗಿಸಿದ್ರೆ ನೀವು ಬರೆಯಲಿ ಸ್ವಂತ ವಾಕ್ಯದಾಗಿ ನೀವು ಬರೆದೇ ಆದಲ್ಲಿ ನಿಮಗೆ 10ರಿಂದ 5 ಮಾರ್ಕ್ಸ್ ನಿಮಗೆ ಫಿಕ್ಸ್ ಆಗಿ ಬರುವಂಥ ಕ್ವಶನ್ಗಳಿರ್ತಾವೆ. ಇನ್ನು ಮುಂದಿನ ಕ್ಲಾಸಲ್ಲಿ ಏನಪ್ಪ ಅಂತಂದ್ರೆ ನಾವು ಈ ಒಂದು 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗೆ ಮತ್ತೆ ಇದೇ ರೀತಿಯಾದಂಥ ಯಾವ್ಯಾವ ರೀತಿಯಾದಂಥ ಪಾಯಿಂಟ್ಗಳು ಹಾಕಿ ಬರೀಬೇಕು ಅಂತಕ್ಕಂಥದ್ದು ನಾವು ನೋಡೋಣ. ಇಷ್ಟೇನಪ್ಪ ಅಂತಂದರೆ ಇವತ್ತಿನ ಕ್ಲಾಸ್ನಲ್ಲಿರುವಂಥ ಮಾಹಿತಿ. ಇದೇನಂದ್ರೆ
DSC 9 ಕರ್ನಾಟಕ ಸರ್ಕಾರ ಮತ್ತು ರಾಜಕೀಯದಲ್ಲಿ ಬರ್ತಕ್ಕಂತಹ 5 ಅಂಕ 10 ಅಂಕ ಅಥವಾ ಕೊನೆಯದಾಗಿ ಕೇಳಿದ್ರೆ 15 ಅಂಕದ ಪ್ರಶ್ನೆಗಳು ಸಹಿತ ಆಗಿರ್ತಾವೆ ಅಂತ ಹೇಳ್ಬೋದು. ಇಷ್ಟರಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂತಹ ಮಾಹಿತಿ. ಇದೇ ರೀತಿ ಪ್ರತಿದಿನ ವಿಡಿಯೋಗಳನ್ನು ನೋಡಬೇಕೈತಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಪ್ರೆಸ್ ಮಾಡೋ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಾವು ಪ್ರತಿದಿನ ಹಾಕೋ ವಿಡಿಯೋ ನೋಟಿಫಿಕೇಶನ್ ತಲುಪುತ್ತದೆ ಅಂತ ಹೇಳ್ತಾ BA ಫಿಫ್ತ್ ಸೆಮ್ದು ಯಾವುದಾದ್ರು ನೋಟ್ಸ್ಗಳು PDF ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಲಿಂಕ್ ಆಗಿರ್ತೇವೆ, ಅಲ್ಲಿ ಹೋಗಿ ಜಾಯ್ನ್ ಆದರೆ ನಿಮಗೆ ಬೇಕಾಗುವ ನೋಟ್ಸ್ಗಳು ದೊರೀತಾವೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.